ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ನಾನು ಇವ್ರ ಕೈ ಸಿಕ್ಬಿದ್ದೆ. ಇವರು ನನ್ನ ಕಾಪಾಡಿದ್ದಾರೆ ಅಂತ ಅನ್ಕೊಂಡೆ. ಆದ್ರೆ ಇವರು ನನ್ನ ಕಾಪಾಡಿರೋ ಹಿಂದೆ ಇಷ್ಟು ಕೆಟ್ಟ ಉದ್ದೇಶ ಇರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಗೊತ್ತಿದ್ರೆ ನಾನು ಯಾವಾಗಲೂ ಸತ್ತೋಗ್ತಿದ್ದೆ. ಅಶೋ ಬಿಡ್ತು ಅನ್ನಪ್ಪ, ಸಾಯೋ ಮಾತೆಲ್ಲ ಆಡ್ಬೇಡಿ. ಬಾ ಮುಚ್ಕೊಂಡು ಕೂತ್ಕೊಳ್ಳಿ, ಇಲ್ಲಾಂದ್ರೆ ಇಬ್ಬರು ಇಲ್ಲ ಸಾಯಿಸ್ಬಿಡ್ತೀನಿ. ನೀವೇನ್ ಬೇಕಾದ್ರೂ ಮಾಡಿ, ಆದ್ರೆ ಮೊದ್ಲು ನೀವ್ ಯಾರು, ಇದನ್ನೆಲ್ಲ ಯಾಕೆ ಮಾಡ್ತಿದ್ದೀರಾ, ಯಾರಿಗೋಸ್ಕರ ಮಾಡ್ತಿದ್ದೀರಾ ಅನ್ನೋದನ್ನ ಹೇಳ್ಬಿಟ್ಟು ಆಮೇಲೆ ನಿಮ್ಗೇನ್ ಅನ್ಸುತ್ತೋ ಅದನ್ನ ಮಾಡಿ. ಬಲಿ ಕೊಡೋ ಕುರಿಗೆ ನಾವೀಗ ಬಿರಿಯಾನಿ ಮಾಡ್ಕೊಂಡು ತಿಂತೀವಿ ಅಂತ ಹೇಳ್ಬಿಟ್ಟು ಬಲಿ ಕೊಡ್ತಾರಾ? ಹಾಗೆ ನೀವು ಅಷ್ಟೇ. ಅಂದ್ರೆ ನಮ್ಮನ್ ಸಾಯಿಸ್ಬಿಡ್ತೀರಾ? ಹೇಳಿದೀನಲ್ವಾ, ಎಲ್ಲಾದ್ರೂ ಕರ್ಕೊಂಡೋಗಿ ಬಿಡ್ತೀನಿ, ಅಲ್ಲಿಂದ ಹೋಗಿ ಎಲ್ಲಾದ್ರೂ ಬದುಕೊಳ್ಳಿ ಅಂತ. ಮತ್ತೆ ತಲೆ ತಿಂತಾ ಇದ್ದೀರಾ? ತಪ್ಪ ಕೂತ್ಕೊಳ್ಳಿ. ಇಲ್ಲ, ನೀವ್ ನಮ್ ಪ್ರಶ್ನೆಗಳಿಗೆ ಉತ್ತರ ಕೊಡೋವರೆಗೂ ನಾನ್ ಮಾತ್ರ ಸುಮ್ನೆ ಇರಲ್ಲ. ಯಾರ್ ನೀವು? ನಿಮ್ ಹಿಂದೆ ಯಾರಿದ್ದಾರೆ? ಇದನ್ನೆಲ್ಲ ಯಾರ್ ಹೇಳ್ ಮಾಡಿಸ್ತಾ ಇದ್ದಾರೆ? ಯಾಕೆ ಮಾಡಿಸ್ತಿದ್ದಾರೆ? ಹೇಳ್ಬೇಕು, ನೀವ್ ನಮ್ಮ ಹತ್ರ ಎಲ್ಲಾನು ಹೇಳ್ಬೇಕು. ಕೊಲ್ಲೋ ಉದ್ದೇಶ ಅಲ್ಲ ನನ್ಗೆ. ಅನ್ಯಾಯವಾಗಿ ನೀನ್ ಸಾಯೋದು ಅಲ್ದೆ ನಿಮ್ಮ ಅಪ್ಪನು ಸಾಯೋಗ್ ಮಾಡ್ಬೇಡ. ಸುಮ್ಮನೆ ಕೂತ್ಕೊಳ್ಳಿ. ನೀವೀಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ಕೇಳಿ ನನ್ ಪಿತ್ತನ ಎತ್ತಿಗೇರಿಸ್ತಾ ಇದ್ದೀರಾ ಅಂದ್ರೆ ನಿಮ್ಮಿಬ್ಬರನ್ನು ಇಲ್ಲೇ ಸಾಯಿಸ್ಬಿಟ್ಟು ಬಿಸಾಕ್ಬಿಟ್ಟು ಹೋಗ್ಬಿಡ್ತೀನಿ. ಹಲೋ, ಹೇಳಿ ಮೇಡಮ್. ಎಲ್ಲಿದ್ದೀರಾ? ಕರ್ಕೊಂಡು ಹೋಗ್ತಾ ಇದ್ದೀನಿ ಮೇಡಮ್. ನೀವು ಹೋಗ್ತಿರೋ ರೂಟು ಆ ಭೈರವಿಗೆ ಗೊತ್ತಾಗ್ಬಿಟ್ಟಿದೆ. ಅದೇಕ್ ಸಾಧ್ಯ ಮೇಡಮ್? ಇದು ಟೆಕ್ನಾಲಜಿ ಯುಗ, ಇಲ್ಲಿ ಎಲ್ಲಾನು ಗೊತ್ತಾಗತ್ತೆ. ಸರಿ, ಈಗ ನಾನು ಹೇಳ್ತಿರೋದನ್ನ ಕರೆಕ್ಟಾಗಿ ಕೇಳಿಸ್ಕೊ. ಅವರು ನಿಮ್ಮನ್ನ ಫಾಲೋ ಮಾಡ್ಕೊಂಡು ಬರ್ತಿದ್ದಾರೆ. ಅಯ್ಯೋ, ಮತ್ತೆ ಇನ್ನೇನ್ ಮಾಡೋದು ಮೇಡಮ್? ಏಯ್ ಇಡಿಯಟ್, ಬಾಯಿ ಮುಚ್ಕೊಂಡು ಕೇಳಿಸ್ಕೊ. ಈಗ ನೀನ್ ಹೋಗ್ತಿರೋ ಗಾಡಿನ ಅಲ್ಲೇ ಬಿಟ್ಟು ಬೇರೆ ಗಾಡಿನ ವ್ಯವಸ್ಥೆ ಮಾಡ್ಕೊಂಡು ಆ ಗಾಡಿನಲ್ಲಿ ಹೋಗು. ಗಾಡಿ ಬದಲಾಯಿಸ್ಬೇಕಾ? ಯಾಕೆ ಮೇಡಮ್? ಅವ್ರು ನಿನ್ನ ಫಾಲೋ ಮಾಡ್ಕೊಂಡು ಬರ್ತಿರೋದೇ CCTVನಲ್ಲಿ ನಿಮ್ ಗಾಡಿ ನಂಬರ್ ಗೊತ್ತಾಗಿರೋದ್ರಿಂದ. ನೀವೀಗ ಆ ಗಾಡಿ ಬದಲಾಯಿಸಿದ್ರೆ ಆ ಗಾಡಿ ನಂಬರು ಅವ್ರಿಗೆ ಗೊತ್ತಾಗಲ್ಲ. ಅರ್ಥ ಆಯ್ತಾ? ಮಾತಾಡೋಷ್ಟು ಟೈಮ್ ಇಲ್ಲ, ಬೇಗ ಬೇಗ ಕೆಲಸ ಮಾಡು. ಸರಿ ಮೇಡಮ್, ನಾನು ಈಗಲೇ ಏನಾದ್ರೂ ಬೇರೆ ವ್ಯವಸ್ಥೆ ಮಾಡ್ಕೊಳ್ತೀನಿ. ರಾಕೇಶ, ಆರ್ ಯು ಓಕೆ? I'm okay. ರಾಕೇಶ, ಸ್ವಲ್ಪ ಬೇಗ ಹೋಗು. ಭೈರವಿ, ಇಲ್ಲಿ ನಡೆದಿರೋ ವಿಷಯ ಅಂಕಲ್ಗೆ ಹೇಳ್ಬೇಡ, ಗಾಬರಿ ಆಗ್ತಾರ. ಸರಿ, ಹೇಳಿ ಡ್ಯಾಡ್. ಭೈರವಿ, ನೀನ್ ಎಲ್ಲಿದ್ಯೋ ಅಲ್ಲಿಂದ 3 ಕಿಲೋಮೀಟರ್ಗೆ ಕಾರ್ ನಿಂತು ಹೋಗಿದೆ. ನೀನ್ ಅಲ್ಲಿ ಹೋದ್ರೆ ಐ ಥಿಂಕ್ ಯು ಕ್ಯಾನ್ ಕ್ಯಾಚ್ ಹಿಮ್. ಓಕೆ ಡ್ಯಾಡ್, ಥ್ಯಾಂಕ್ಸ್. ಆ ಗಾಡಿ ನಿಂತಿರೋ ಲೊಕೇಶನ್ ಕಳಿಸ್ಬೋದಾ? ಓಕೆ ಮಾ, ಇವಾಗಲೇ ಕಳಿಸ್ತೀನಿ. ಆಲ್ ದಿ ಬೆಸ್ಟ್. ರಾಕೇಶ, ಬೇಗ ಬೇಗ ಗಾಡಿ ಡ್ರೈವ್ ಮಾಡು. ಡ್ಯಾಡ್ ಲೊಕೇಶನ್ ಕಳಿಸ್ತಾರಂತೆ. ಓಕೆ. ಡ್ಯಾಡ್ ಲೊಕೇಶನ್ ಕಳಿಸಿದ್ರು.
ಎಷ್ಟ್ ಚೆನ್ನಾಗ್ ಕಾಣ್ತಿದ್ಯಾ. ನನ್ ದೃಷ್ಟಿನೇ ಬೀಳುತ್ತೆ. ನೀವು ಸೆಲೆಕ್ಟ್ ಮಾಡಿರೋ ಸೊಸೆ ಅಂದ್ರೆ ಸುಮ್ನೆನಾ ಆಂಟಿ? ಆಂಟಿ, ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಐ ಆಮ್ ಸೋ ಹ್ಯಾಪಿ. ಅಥರ್ವ ನನ್ನ ಮದ್ವೆ ಆಗೋದಿಕ್ ಒಪ್ಕೊಂಡಿದ್ದಾನೆ. ಓ ಮೈ ಗಾಡ್, ನನಗೆ ಆಗ್ತಾ ಇರೋ ಸಂತೋಷನ ನನಗೆ ಕಂಟ್ರೋಲ್ ಮಾಡಕ್ಕೆ ಆಗ್ತಾ ಇಲ್ಲ ಆಂಟಿ. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು. ಇದಕ್ಕೆಲ್ಲ ಕಾರಣ ನೀವು, ಮೈ ಡ್ರೀಮ್ ಕಮ್ ಟ್ರೂ. ಆ ಭವಾನಿ ನನ್ನ ಪ್ರೀತಿನ ದೂರ ಮಾಡ್ಬಿಟ್ಲು ಅಂತ ನಾನು ತುಂಬಾನೇ ಸಫರ್ ಆಗಿದ್ದೆ. ಆ ದೇವ್ರಿಗೆ ನನ್ ದುಃಖ ಅರ್ಥ ಆಯ್ತು ಅನ್ಸತ್ತೆ. ಫೈನಲಿ ಹಿ ಸೆಂಟ್ ಯು ಟು ಮೀ. ಅಪೇಕ್ಷಾ, ನನಗೂ ನಿನ್ನನ್ನ ನಮ್ಮನೆ ಸೊಸೆ ಮಾಡ್ಕೊಳ್ಳೋದು ತುಂಬಾ ಖುಷಿ ಇದೆ. ಆದ್ರೆ ಈಗ್ಲೇ ಎಷ್ಟೊಂದು ಖುಷಿ ಪಡ್ಬೇಡ. ಯಾಕಂಟಿ? ನೆವರ್ ಸೆಲೆಬ್ರೇಟ್ ಟೂ ಅರ್ಲಿ. ಎನಿ ಮೂಮೆಂಟ್ ಕ್ಯಾನ್ ಚೇಂಜ್ ಎವ್ರಿಥಿಂಗ್. ಅಥರ್ವ ಈ ಮದ್ವೆಗೆ ಒಪ್ಕೊಂಡಿದ್ದಾನೆ ಅಂದ್ ಮಾತ್ರಕ್ಕೆ ಖುಷಿ ಪಡಬಾರ್ದು. ಯಾಕಂದ್ರೆ ಆ ಭವಾನಿನ ಭೈರವಿ ಹುಡ್ಕೊಂಡು ಹೋಗಿದ್ದಾಳೆ. ಇಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಯಾಕಂಟಿ ಹೀಗೆಲ್ಲ ಹೇಳ್ತಾ ಇದ್ದೀರಾ? ಬರೀ ಒಂದ್ ಮಾತಲ್ಲೇ ನನ್ ಮೂಡೇ ಹಾಳು ಮಾಡ್ಬಿಟ್ರಿ. ನೀನ್ ಮೂಡ್ ಹಾಳ್ ಮಾಡ್ಬೇಕು ಅಂತ ನಾನು ಹಾಗೆ ಹೇಳ್ತಿಲ್ಲ. ಇನ್ನು ನಮಗ್ ಜಯ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದೀನಿ. ಅಲ್ಲಿವರೆಗೂ ಪ್ರಯತ್ನ ಮಾಡ್ತಾನೆ ಇರ್ಬೇಕು. ಅದನ್ ಬಿಟ್ಟು ಈಗ್ಲೇ ಸೆಲೆಬ್ರೇಟ್ ಮಾಡ್ತಾ ಕೂತ್ಕೊಂಡ್ರೆ ಎಲ್ಲ ಕೈತಪ್ಪ ಹೋಗುತ್ತೆ. ಸರಿ, ಇವಾಗ ಏನ್ ಮಾಡೋದು? ಒಂದು, ಆ ಭೈರವಿ ಭವಾನಿನ ಕರ್ಕೊಂಬರ್ದಿರೋ ಹಾಗೆ ತಡಿಬೇಕು. ಅಥವಾ ಅವಳು ಬರೋದಕ್ಕೂ ಮುಂಚೆ ಮದ್ವೆ ಮಾಡಿ ಮುಗಿಸ್ಬೇಕು. ಗೋ ಫಾರ್ ಸೆಕೆಂಡ್ ಒನ್. ಅವಳು ಬರೋ ಅಷ್ಟರಲ್ಲಿ ಈ ಮದ್ವೆ ಮಾಡಿ ಮುಗಿಸ್ಬಿಡಿ. ಇಲ್ಲ ಅಂದ್ರೆ ಅಥರ್ವನ್ ಮೈಂಡ್ ಚೇಂಜ್ ಆಗೋ ಅಷ್ಟು ಸಾಧ್ಯತೆ ಇದೆ. ರಾಕೇಶ, ಅಲ್ಲಿ ನೋಡು ಕಾರು. ಭೈರವಿ, ಕಾರ್ ಇಲ್ಲೇ ಇದೆ. ಬಾ ನೋಡೋಣ. ಕಾರ್ ಇಲ್ಲೇ ಇದೆ. ಯಾರು ಕಾಣಿಸ್ತಾನಿಲ್ವಲ್ಲ ಭೈರವಿ? ನನಗೆ ಯಾಕೋ ಭಯ ಆಗ್ತಿದೆ ರಾಕೇಶ. ಅಕ್ಕಂಗೆ ಏನಾಯ್ತು ಏನೋ. ಭೈರವಿ, ಗಾಬರಿ ಆಗ್ಬೇಡ. ಏನೂ ಆಗಿರಲ್ಲ. ಮೋಸ್ಟ್ಲಿ ಕಾರ್ ಏನೋ ಪ್ರಾಬ್ಲಮ್ ಆಗಿರುತ್ತೆ. ಇಲ್ಲೇ ಎಲ್ಲೋ ಹೋಗಿರ್ತಾರೆ ಅನ್ಸುತ್ತೆ. ಬಾ ನೋಡೋಣ. ಎಕ್ಸ್ಕ್ಯೂಸ್ ಮೀ, ಇದ್ ಯಾರ್ ಕಾರು? ನಮ್ಮೂರ್ ಜಮೀನ್ದಾರ್ದು. ಅವ್ರ ಮನೆಯಲ್ಲಿ? ಚಿಕ್ಕ ಮಕ್ಕಳು ಹೋಗಿ ಕೇಳಿದ್ರು ಹೇಳ್ತಾರೆ, ಅವ್ರ ಮನೆ ಇಲ್ಲೇ. ಥ್ಯಾಂಕ್ಸ್ ರಾಕೇಶ. ಬಾ ಹೋಗೋಣ.